ನಮಸ್ಕಾರ ಎಲ್ರಿಗೂ. ಇದು 2021 ಕ್ವಶನ್ ಪೇಪರು ನನ್ನ ಮಕ್ಕಳಿಗಾಗಿ ನಾನು ಬಿಡಿಸ್ತಾ ಇರೋದು. ಈಸಿ ಮೆಥಡಲ್ಲಿ ನಿಮಗೂ ಉಪಯೋಗ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಏನು ಡೌಟ್ ಇತ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನು ಎರಡನೇ ಚಾಪ್ಟರ್ ಬಂದು ಈಗ ಆಲ್ ಇನ್ ಒನ್ ಹೋಯ್ತು. ಇವಾಗ ಏನೈತೆ ಈ ಪಿಕ್ಚರು. ಇದು ಏನಂದ್ರೆ ಭಾಳ ಈಸಿಯಾಗಿರೋದಂದ್ರೆ ಇದೇ ಚಾಪ್ಟ್ರು. ಹಾಂ, ಏನಿಲ್ಲ, ಇಲ್ಲೊಂದು ಪಿಕ್ಚರ್ ಕೊಟ್ಟಿರ್ತಾರ. ಈ ಪಿಕ್ಚರ್ ಥರನೇ ಇದರಲ್ಲಿ ಒಂದಿರುತ್ತೆ, ಹೌದಾ? ಆದ್ರೆ ಚಿಕ್ಕದು ಮಿಸ್ಟೇಕ್ ಇರುತ್ತೆ. ಆ ಮಿಸ್ಟೇಕ್ನ ನೀವು ಕಂಡುಹಿಡಿಬೇಕು. ಎಲ್ಲವೂ ನೋಡೋಕೆ ಸೇಮ್ ಇರುತ್ತೆ. ನೋಡಿ, ಇದು ಸೇಮ್ ಐತೆ, ಇದು ಸೇಮ್ ಐತೆ, ಹೌದಲ್ಲ? ಆದರೂ ಸ್ವಲ್ಪ ಚೇಂಜ್ ಯಾವ್ದಿರುತ್ತೋ ಅದಕ್ಕೆ ನೀವು ಯಾವ್ದಾಗತ್ತ? ಸೀವಂತ್. ಯಾಕೆ ಮ್ಯಾಮ್ ಇಲ್ಲೆಲ್ಲೂ 4 ಇದೆ ಮಿಸ್. ಇದ್ರಲ್ಲಿ ನೋಡು ಪ್ಲಸ್ 3 ಅದಾವು. ಪ್ಲಸ್ ಚಿಹ್ನೆ 3 ಐತೆ. ಇದ್ರಲ್ಲೂ ಪ್ಲಸ್ ಚಿಹ್ನೆ 3 ಐತೆ. ಇದರಲ್ಲಿ ಪ್ಲಸ್ ಚಿಹ್ನೆ 3 ಐತೆ. ನಮಗ್ ಪ್ಲಸ್ ಚಿಹ್ನೆ ಎಷ್ಟು ಬೇಕು? 2 ಇರ್ಬೇಕು. 2 ಇರೋದೆಲ್ಲ ಸಿ. ಗೊತ್ತಾಯ್ತಾ? ಇನ್ನು ಇದು ನೋಡ್ರಿ, ಇದ್ರಲ್ಲಿ ಏನ್ ಬದಲಾವಣೆ ಐತೆ? ಆಪ್ಷನ್ ಸಿ. ಯಾಕೆ? ಇದರಲ್ಲಿ ಏನೈತೆ? ಒಂದ್ ಲೈನು ಹೆಚ್ಚಿಗೆ ಬಂದ. ಇನ್ನೊಂದು ಈ ಕಡೆ ನೋಡ್ರಿ, ಇಲ್ಲಿ ಇಂಟು ಐತೆ, ಇಲ್ಲಿ ಪ್ಲಸ್ ಐತೆ. ಇಲ್ಲಿ ಬಂದು ಬರೇ ಒಂದು ಲೈನ್ ಹಾಕೋರ್, ಹೌದಿಲ್ಲ? ಇನ್ನು ಇಲ್ಲಿ ಬಂದು ಈ ಪಿಕ್ಚರ್ ಚೇಂಜ್ ಐತೆ. ಹಾಗಾಗಿ ಥರ್ಡ್ ಒನ್ ಆನ್ಸರ್ ಸಿ. ಇನ್ನಿದು ಥರ್ಡ್ ಒನ್ ನೋಡ್ರಿ, ಇದ್ರಾಗ ಏನ್ ಚೇಂಜಸ್ ಐತೆ? ಏನಂತ ನನಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸುಮ್ಮನೆ ಅಲ್ಲಿ ಇರೋದು 4 ಇರುತ್ತೆ. 4ರಾಗ 4 ಜನ ಒಂದೊಂದು ಆನ್ಸರ್ ಮಾಡಿದ್ರ ಅದ್ರಲ್ಲಿ ಏನು ಚೇಂಜ್ ಐತೆ ಅಂತ ಹೇಳ್ಬೇಕು ನನಗೆ. ಹಂಗೆ ಮ್ಯಾಮ್ ಇದರಲ್ಲಿ ಇದು ಈ ತರ ಇದು ಫುಲ್ ಮಾಡವ್ರೆ, ಮತ್ತೆ ಇದರಲ್ಲಿ ಡಾಟ್ ಇಕ್ಕವ್ರೆ, ಮತ್ತೆ ಇದರಲ್ಲೂ ಸೇಮ್ ಮ್ಯಾಮ್. ಇದು ತರ ಸೇಮ್ ಐತೆ. ಹೌದಾ? ಎಸ್ ಮ್ಯಾಮ್. ಇಲ್ಲಿ ಡಾಟ್ ಐತೆ. ಇಲ್ಲಿ ಡಾಟ್ ಏನ್ ಬಂದದ? ಮೇಲ್ ಬಂದೈತಿ. ಇನ್ನೊಂದು ಇಲ್ಲಿ ಬಂದು 2 ಕಡೆ ಲೈನ್ ಹಾಕವ್ರೆ, ಹೌದಿಲ್ಲ? ನಮಗೆ ಎಲ್ಲಿ ಬರ್ಬೇಕು ಡಾಟು? ಕೆಳಗಡೆ. ಇದು ಕೆಳಗೈತೆ, ಆದ್ರೆ ಇಲ್ಲಿ ಏನೈತಿ? ಒಂದ್ ಕಡೆ ಫಿಲಪ್ ಮಾಡ್ಯಾರ, ಒಂದ್ ಕಡೆ ಲೈನ್ ಹಾಕಾರ, ಹೌದಿಲ್ಲ? ನಮಗೇನ್ ಬೇಕು? 2 ಕಡೆ ಲೈನ್ಸ್ ಇರ್ಬೇಕು. ಆ ರೀತಿ ಯಾವ್ದೈತೆ? ಇನ್ನು ಇದ್ರ ನೋಡ್ರಿ, ಮ್ಯಾಮ್ ಸೀವಂತ್ ಮ್ಯಾಮ್. ನೋಡ್ರಿ, ಎಸ್ ಮ್ಯಾಮ್ ಸೀವಂತ್. ಸಾರಿ ಮ್ಯಾಮ್, ಇಲ್ಲಿ ಪ್ಲಸ್ ಪ್ಲಸ್ ಮೈನಸ್ 2 ಬೇಕು ನಮ್ಗೆ. ಇಲ್ಲೇ ಬರೀ ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್ ಕರೆಕ್ಟ್ ಇದೆ ಮ್ಯಾಮ್. ಅಂದ್ರೆ ಕೆಳಗಡೆದು ಮ್ಯಾಮ್ ಕೆಳಗಡೆದು ಮೈನಸ್ ಪ್ಲಸ್, ಇಲ್ಲಿ ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್, ಮೈನಸ್ ಮತ್ತೆ ಪ್ಲಸ್. ಅದಕ್ಕೋಸ್ಕರ C1 ಆನ್ಸರ್ ಕರೆಕ್ಟ್ ಮ್ಯಾಮ್. ಹೌದಾ? ಗುಡ್. ಇದೇ ರೀತಿ ಇರೋದು ಇನ್ನೊಂದು 5 ಎಕ್ಸಾಂಪಲ್ ಬೇರೆ ನೋಡೋಣ. ಇವಾಗ ಆವಾಗಲೇ ನೋಡಿದ್ವಲ್ಲ ಆ ಥರದಲ್ಲಿರೋದು ನೋಡ್ರಿ. ಈಗ ಇದರಲ್ಲಿ ಯಾವ್ದೈತೆ? ಆಪ್ಷನ್ ಡಿ. ಆಪ್ಷನ್ ಯಾಕಂದ್ರೆ ಈ ಲೈನ್ ಈ ಕಡೆ ಬಂದೈತಿ, ಏರೋ ಮಾರ್ಕ್ ಉಲ್ಟಾ ಆಗೈತೆ ಮ್ಯಾಮ್. ಇದು ರೈಟ್ ಐತೆ, ಆದ್ರೆ ಇದು ಕೆಳಗಡೆ ಬಂದೈತೆ. ಎರಡು ಸೇಮ್ ಐತೆ. ಸೇಮ್ ಐತೆ ಅಂದ್ರೆ ಈ ಕಡೆ ಬಂದೈತೆ ಏರೋ ಮಾರ್ಕ್. ಮತ್ತೆ ಇದು ಸೇಮ್ ಐತೆ ಮ್ಯಾಮ್. ಇದು ರಾಂಗ್ ಐತೆ. ಏರೋ ಮಾರ್ಕ್ ನಮಗೆ ಕೆಳಗಡೆ ಬರಬೇಕು. ಕೆಳಗಡೆ ಬರ್ಬೇಕು, ಇದು ಮೇಲೆ ಬರಬೇಕು ಮ್ಯಾಮ್. ಇದು ಕರೆಕ್ಟ್ ಐತೆ. ಕರೆಕ್ಟ್ ಇದೆ ಮ್ಯಾಮ್. ವೆರಿ ಗುಡ್. ಅರ್ಥ ಆಗೈತಲ್ಲ? ಇನ್ನು ಇದು ನೋಡ್ರಿ, ಸಿ ಆಪ್ಷನ್ ಮ್ಯಾಮ್. ಸಿ ಮ್ಯಾಮ್. ಸಿ. ಏನು ಬದಲಾವಣೆ ಆಗೈತೆ ಮ್ಯಾಮ್? ಇದು ಸ್ವಲ್ಪ ದೊಡ್ಡದಾಗಿದೆ ಮ್ಯಾಮ್, ಇದು ಚಿಕ್ಕದಾಗಿದೆ ಮಿಸ್. ಇದು ಮಾತ್ರ ಫುಲ್ ಮತ್ತೆ ಮ್ಯಾಮ್ ದೊಡ್ಡದಾಗಿದೆ. ಇಲ್ಲೊಂದು ಲೈನ್ ಐತೆ, ಇಲ್ಲಿ ಲೈನ್ ಇಲ್ಲ. ಯಾವ್ದಿದ್ರ ಕರೆಕ್ಟ್ ಆನ್ಸರು? ವೆರಿ ಗುಡ್. ಇದರಲ್ಲಿ ಆಪ್ಷನ್ ಎ. ಯಾಕಂದ್ರೆ ಪಾಯಿಂಟ್ ಮತ್ತೆ ಇಂಟು ಪಾಯಿಂಟ್ ಇದೆ ಮ್ಯಾಮ್. ಇಲ್ಲಿ ಇಂಟು ಅಷ್ಟೇ ಇದೆ ಮ್ಯಾಮ್. ಇಲ್ಲಿ ಪ್ಲಸ್ ಇದೆ, ಇಂಟು ಪಾಯಿಂಟ್ ಇಂಟು ಇದೆ ಮ್ಯಾಮ್. ಅಂದ್ರೆ ಕೆಳಗೇನು ಇದು ಈ ತರ ಇದೆ ಒಬ್ಬೊಬ್ರೆ ಆನ್ಸರು ಮ್ಯಾಮ್. 2 ಕಡೆ ಆ ಕಡೆ ಈ ಕಡೆ ಇದೆ, ಆದ್ರೆ ಇದು 2 ಸೇಮ್ ಇದೆ. ವೆರಿ ಗುಡ್. ಆನ್ಸರ್ ಯಾವುದು? A1. ಇದನ್ನ ನೋಡ್ರಿ, A1
ಮ್ಯಾಮ್ C1 ಅಲ್ಲ C1 ಅಲ್ಲ ಮ್ಯಾಮ್ ಮ್ಯಾಮ್ ಇದು ಸ್ಟೇಟ್ ಐತಿ ಇದು D1 A1 ನೋಡ್ರಿ ಟ್ರಯಾಂಗಲ್ ಉಲ್ಟಾ ಐತೆ D ಮ್ಯಾಮ್ ಡಿ ಇದು ನೋಡ್ರಿ ಮ್ಯಾಮ್ ಎಸ್ ಮ್ಯಾಮ್ ಯಾಕಂದ್ರೆ ಇಲ್ಲಿ ಸರ್ಕಲ್ ಇದೆ ಮ್ಯಾಮ್, ಟ್ರಯಾಂಗಲ್ ಇದೆ ಮ್ಯಾಮ್. ಒಬ್ಬೊಬ್ರೆ ಮ್ಯಾಮ್ ಇದರಲ್ಲಿ ಸರ್ಕಲ್ ಇದೆ ಇದರಲ್ಲಿ ಟ್ರಯಾಂಗಲ್ ಇದೆ ಆಂಟಿ ಮ್ಯಾಮ್ ಇದರಲ್ಲಿ ಸರ್ಕಲ್ ಇದೆ ಇದರಲ್ಲೂ ಟ್ರಯಾಂಗಲ್ ಇದೆ ಇದರಲ್ಲೂ ಸರ್ಕಲ್ ಇದೆ ಆದ್ರೆ ಇದರಲ್ಲಿ ಸರ್ಕಲ್ ಇದ್ಬಿಟ್ಟು ಒಳಗಡೆ ಟ್ರಯಾಂಗಲ್ ಇದೆ ಮ್ಯಾಮ್. ಇಲ್ಲಿ ಸರ್ಕಲ್ ಇದೆ, ಅಲ್ಲಿ ಕೆಳಗಡೆ ಟ್ರಯಾಂಗಲ್ ಇದೆ ಮ್ಯಾಮ್. ಅದಕ್ಕೋಸ್ಕರ B1. ನೆಕ್ಸ್ಟ್ ಇದನ್ನ ನೋಡ್ರಿ ಮ್ಯಾಮ್ B1. ಅಂತ ಇದು ಗೊತ್ತಾಗ್ಬಿಡುತ್ತಲ್ಲ ಬೇಗ. ಹೇಗ್ ಮಾಡ್ಸಾರಟ A1 ಮ್ಯಾಮ್. ಏವಂತ ಎಸ್ ಮ್ಯಾಮ್ ಇದು A1 ವೆರಿ ಗುಡ್, ಅರ್ಥ ಆಯ್ತಲ್ಲ.